ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಶೇಷವಾದಂಥ ದಾಲ್ ಫ್ರೈ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ರುಚಿ ಆರೋಗ್ಯ ಕೂಡ ತುಂಬಾ ಅಷ್ಟೇ ಒಳ್ಳೆಯದು. ಬಾಳೆ ದಿಂಡನ್ನ ಉಪಯೋಗಿಸ್ಕೊಂಡು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿದೆ ಇದು. ಮುದ್ದೆ, ಚಪಾತಿ, ಅನ್ನ, ರೋಟಿ ಎಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನು. ಏನೇನು ಬೇಕು ಅಂತ ನೋಡೋಣ. ತೊಗರಿಬೇಳೆ 4 ಟೇಬಲ್ ಸ್ಪೂನಷ್ಟು, ಹೆಸರು ಬೇಳೆ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಒಂದೇ ಬೇಳೆ ಹಾಕಿ ಕೂಡ ಮಾಡ್ಕೊಳ್ಬಹುದು. 2 ಬೇಳೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇನ್ನೂ ಬಾಳೆದಿಂಡ ಸ್ವಲ್ಪ ನಾರಿನಂಶ ಇರೋದ್ರಿಂದ ಬೇಳೆಗಳು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿ ಗಟ್ಟಿನೂ ಕೊಡ್ತವೆ, ಹಾಗೆಯೇ ರುಚಿ ಕೂಡ ಕೊಡ್ತವೆ. ಅವೆರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆದಕ್ಕೆ ಇಟ್ಕೊಳ್ತೀನಿ ಬೇಳೆನ. ಅದ್ರ ಜೊತೆಗೆ ನಾನು ಮೀಡಿಯಮ್ ಸೈಜು 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದೇ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟ ಆಗುತ್ತಾನೆ 2 ಟೊಮೊಟೊ ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಬೇಳೆನ ನೆನೆದಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಬಾಳೆ ದಿಂಡನ್ನ ಉಪಯೋಗಿಸ್ಕೊಳ್ಳೋಣ. ಬಾಳೆ ದಿಂಡನ್ನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಆ 2 ರೌಂಡ್ಗಳ ಮಧ್ಯದಲ್ಲಿ ಏನು ನಿಮಗೆ ನಾರು ಬರುತ್ತೆ ಅದನ್ನು ಬೆರಳುಗಳಿಗೆ ಸುತ್ತಕೊಂಡ್ರೆ ಸಾಕು. ನೋಡಿ ಎಷ್ಟು ಈಸಿಯಾಗಿದೆ ಅಂತ. ಮತ್ತು ನಾನಿಲ್ಲಿ ಬಾಳೆ ದಿಂಡು ಫ್ರೆಶ್ ಆಗಿದೆ, ಹಾಗಾಗಿ ಇದನ್ನು ನೆನೆಸೋದು ಮತ್ತು ತೊಳೆಯೋದೆಲ್ಲ ಮಾಡೋದಿಲ್ಲ. ಹುಣಸೆ ಟೊಮೊಟೊನ ಹಾಕಿರೋದ್ರಿಂದ ಸಾಂಬಾರಿಗೆ ಬಾಳೆ ದಿಂಡು ಕೂಡ ಕಪ್ಪಾಗೋದಿಲ್ಲ. ನಾವು ಕಪ್ಪಾಗುತ್ತೆ ಅನ್ನೋ ರೀಸನ್ಗೆ ಮೊಸರು ಅಥವಾ ಮಜ್ಜಿಗೆನಲ್ಲಿ ಇದನ್ನು ನೆನೆಯಾಕೋದು, ಅಥವಾ ನಿಂಬೆಹಣ್ಣು ರಸ ಹಾಕಿ ಕೂಡ ಮಿಕ್ಸ್ ಮಾಡಿ ಇಡಬಹುದು. ಕಲರ್ ಚೇಂಜ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಏನಾದರೂ ಹುಳಿನ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ನಾನು ದಿಢೀರಂತ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮತ್ತೇನು ಇದನ್ನು ತೊಳೆಯೋದು ಅಥವಾ ನೆನೆಸೋ ಅವಶ್ಯಕತೆ ಎಲ್ಲ ಇರೋದಿಲ್ಲ. ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕು. ಮಕ್ಳುಗಳು ಬಾಳೆ ದಿಂಡು ಅಂತ ನೀವು ಹೇಳ್ಬಿಟ್ಟು ಕೊಡಿ, ನಿಜವಾಗ್ಲೂ ಅವರು ಟ್ರೈ ಮಾಡೋಕ್ಕೆ ಹೋಗಲ್ಲ, ಬಾಯಿಗೆ ಹಾಕೋದಿಲ್ಲ ಯಾವುದೇ ಸಾಂಬಾರು ರೆಸಿಪಿಗಳು ಏನೇ ಆದರೂ ಕೂಡ. ಅದಕ್ಕೆ ಮಕ್ಳಿಗೆ ಹೇಳ್ದಂಗೆ ಈ ರೀತಿ ತಿನ್ನಿಸ್ಬಹುದು. ಅದರಲ್ಲಿ ರಸ ಕೂಡ ಚೆನ್ನಾಗಿ ಬಿಟ್ಟಿರುತ್ತೆ, ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ. ಯಾವುದಾದ್ರು ಒಂದು ವೆಜಿಟೇಬಲ್ಸ್ ಅಂತ ಹೇಳಿದ್ರೂ ಆಯಿತು, ತುಂಬ ರುಚಿಯಾಗಿರುತ್ತೆ. ಅಕಸ್ಮಾತ್ ಈ ಥರ ತಿನ್ನೋದೇ ಇಲ್ಲ ಅಂದರೆ ದೋಸೆ ಎಲ್ಲ ಇದೆ, ಆ ಥರ ಎಲ್ಲ ಮಾಡ್ಕೊಡ್ಬಹುದು. ಬಾಳೆ ದಿಂಡು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಇಲ್ಲೊಂದು 3 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ಅಥವಾ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಬೇಯಿಸಿದ್ರೂ ಕೂಡ ಬಾಳೆ ದಿಂಡು ಇದೆಯಲ್ಲ ಅದು ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ, ತುಂಬ ಸಾಫ್ಟ್ ಆಗಿ ತರಕಾರಿಗಳ ಥರ ತುಂಬ ಸಾಫ್ಟ್ ಆಗೋದಿಲ್ಲ. ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ, ಹಾಗೆ ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಾಗೆ ನಿಂಬೆಹಣ್ಣು ರಸ ಒಂದು ಅರ್ಧ ಸ್ಪೂನಷ್ಟು, ಕಡಲೆ ಹಿಟ್ಟು 1 ಸ್ಪೂನಷ್ಟಿದೆ, ಧನಿಯದ ಪುಡಿ, ಖಾರದ ಪುಡಿ ಸೇರಿ 1.5ರಿಂದ 2 ಸ್ಪೂನಷ್ಟಿದೆ, ಹಳದಿ ಪುಡಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಐಟಮ್ಸ್ನೂ ಇಂಗ್ರೀಡಿಯೆಂಟ್ಸನ್ನು ಸ್ಕಿಪ್ ಮಾಡ್ದಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಜೀರಿಗೆ ಸಾಸಿವೆ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆದ ನಂತರ ಕಡಲೆ ಹಿಟ್ಟು, ಧನಿಯಾದ ಪುಡಿ, ಖಾರದ ಪುಡಿ ಹಾಕೊಳ್ಳೋಣ. ಕಡಲೆ ಹಿಟ್ಟು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಾಳೆ ದಿಂಡು ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟು ಹಾಕಿದ್ರೆ ತಿಕ್ಕಾಗೂ ಇರುತ್ತೆ, ರುಚಿ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ನಾವು ಸಾಂಬಾರು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು. ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಂಬೆಹಣ್ಣು ಉಪಯೋಗಿಸ್ತಾ ಇರೋದ್ರಿಂದ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿರುತ್ತೆ. ಟೊಮೊಟೊ ಕೂಡ ಬಳಸಿದ್ದೀವಿ, ನಿಂಬೆಹಣ್ಣು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು, ಒಂದು 1/4 ಭಾಗದಷ್ಟು ಸಾಕಾಗುತ್ತೆ. ನಾನು ಈಗ ಪುಡಿಗಳೆಲ್ಲ ಹಾಕಿದ ನಂತರ ನಾನು ಟೊಮೊಟೊ ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಬಾಳೆ ದಿಂಡೆಲ್ಲನೂ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಅನಿಸ್ತಿದೆ, ಸ್ವಲ್ಪ ನೀರು ಹಾಕ್ಕೊಂಡು ಯಾವ ಅದಕ್ಕೆ ಬೇಕೋ ನೋಡಿ ಹೆಚ್ಚಿಸ್ಕೊಳ್ಳಿ. ನೀವು ಮುದ್ದೆ, ಅನ್ನ, ಚಪಾತಿ, ರೋಟಿ ಯಾವುದಕ್ಕೆ ತಿಂತೀರಾ ನೋಡಿಕೊಂಡು ನೀವು ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ ಇದು. ಚೆನ್ನಾಗಿ ಒಂದು ಬೇಳೆ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ, ಪುಡಿಗಳನ್ನ ಕೂಡ ಎಣ್ಣೆಯಲ್ಲಿ ನಾವು ಬಾಡಿಸಿರೋದ್ರಿಂದ ತುಂಬ ಏನು ಬೇಯಬೇಕನ್ನೋದಿಲ್ಲ. ಒಂದು 5 ನಿಮಿಷದಲ್ಲೇ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತೇಳಿ. ನಾನು ಚಪಾತಿ ಜೊತೆಗೂ ಇದನ್ನು ಸರ್ವ್ ಮಾಡಿದ್ದೀನಿ, ಹಾಗೆ ಅಕ್ಕಿ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಬಳಿಯೋ ರೊಟ್ಟಿಯಾರು ಪರವಾಗಿಲ್ಲ, ತಟ್ಟೋ ರೊಟ್ಟಿಯಾರು ಪರವಾಗಿಲ್ಲ. ಬಾಳೆ ದಿಂಡನ್ನೇ ಉಪಯೋಗಿಸ್ಕೊಂಡು ನಾನು ಇಲ್ಲಿ ದೋಸೆ ಮಾಡ್ಕೊಂಡಿದ್ದೀನಿ. ಬಾಳೆ ದಿಂಡನ್ನ ಇಲ್ಲಿ ಬಿಸಾಡೋಂಥ ಅವಶ್ಯಕತೆನೇ ಬರಲ್ಲ. ದೋಸೆನ ಅಕ್ಕಿ ಜೊತೆ ರುಬ್ಬಿಟ್ಟು ಬಾಳೆ ದಿಂಡನ್ನ ಮಾಡಿರೋದ್ರಿಂದ ಮಕ್ಳುಗಳು ಬೇಡ ಅಂತ ಹೇಳೋದೇ ಇಲ್ಲ. ಹಾಗೆ ಫಿಂಗರ್ ಚಿಪ್ಸ್ ಕೂಡ ಮಾಡಿದ್ದೀನಿ, ಇದನ್ನಂತೂ ಮಕ್ಕಳು ಬೇಡ ಅಂತ ಹೇಳೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿರಲ್ಲ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ನೋಡಿ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.